ನಮಸ್ಕಾರ, ಇದು ಟಿವಿ9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಎಲ್ಲರೂ ಬಹಳ ಎಚ್ಚರಿಕೆಯಿಂದ ಇರಬೇಕಾದಂತಹ ಸುದ್ದಿ, ಪುಟ್ಟ ಮಕ್ಕಳನ್ನ ಹೊಂದಿರೋರು ನೋಡಲೇಬೇಕಾದಂತಹ ಸುದ್ದಿ. ಕೇರಳಂನಲ್ಲಿ ಶಿಗೆಲ್ಲಾ ಎನ್ನುವ ಸೋಂಕು ಆರ್ಭಟಿಸಿದೆ. ಮಕ್ಕಳನ್ನೇ ಹೆಚ್ಚಾಗಿ ಬಾಧಿಸ್ತಾ ಇದೆ ಶಿಗೆಲ್ಲಾ. ಅಷ್ಟೇ ಯಾಕೆ, ಈ ಶಿಗೆಲ್ಲಾ ಸೋಂಕಿನಿಂದ 4 ವರ್ಷದ ಮಗುವೊಂದು ಮೃತಪಟ್ಟಿದೆ. ಕೋಯಿಕೋಡ್ನಲ್ಲಿ ಮಗುವನ್ನ ಈ ಶಿಗೆಲ್ಲಾ ಬಲಿ ಪಡೆದಿದೆ. ಅನೇಕ ಜಿಲ್ಲೆಗಳಲ್ಲಿ ಶಾಲಾ ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಹೇಗೆ ಹರಡುತ್ತೆ, ಏನಿದು ಶಿಗೆಲ್ಲಾ? ಕಲುಷಿತ ಆಹಾರ ಮತ್ತು ನೀರಿನಿಂದ ಹರಡುವಂತಹ ಶಿಗೆಲ್ಲಾ ಕರುಳಿನ ಮೇಲೆ ಪರಿಣಾಮ ಬೀರ್ತಾ ಇದೆ. ಕಲುಷಿತ ಆಹಾರ ನೀರು ಸೇವಿಸದಂತೆ ಜಾಗೃತಿ ವಹಿಸಬೇಕಾಗಿದೆ. ಮಕ್ಕಳ ಮೇಲೆ ಆರೋಗ್ಯಾಧಿಕಾರಿಗಳು ಕಣ್ಗಾವಲನ್ನಿಡ್ತಾ ಇದ್ದಾರೆ. ಶಿಗೆಲ್ಲಾ ಅಂತಂದ್ರೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ ಕೇಳಿ. ಇದೊಂದು ಬ್ಯಾಕ್ಟೀರಿಯಾ. ಶಿಗೆಲ್ಲಾ ಎನ್ನುವ ಒಂದು ಬ್ಯಾಕ್ಟೀರಿಯಾ, ಅದು ಶಿಗೆಲ್ಲೋಸಿಸ್ ಎನ್ನುವಂತಹ ಕರುಳು ಬೇನೆ ಅಥವಾ ತೀವ್ರ ಬೇದಿ ರೋಗವನ್ನು ಉಂಟು ಮಾಡುತ್ತೆ. ಶಿಗೆಲ್ಲಾ ಬ್ಯಾಕ್ಟೀರಿಯಾದಿಂದ ಉಂಟಾಗುವಂತಹ ಈ ಸೋಂಕು ಪ್ರಮುಖವಾಗಿ ಜೀರ್ಣಾಂಗ ವ್ಯವಸ್ಥೆ ಮೇಲೆ ದಾಳಿ ಮಾಡುತ್ತೆ. ಕೊಳಕು ನೀರಿನಲ್ಲಿ ಬ್ಯಾಕ್ಟೀರಿಯಾಗಳು ದ್ವಿಗುಣ ಆಗುತ್ತೆ. ಕಲುಷಿತ ಆಹಾರದಲ್ಲಿ ಬ್ಯಾಕ್ಟೀರಿಯಾಗಳು ದ್ವಿಗುಣ ಬೇಗನೆ ಆಗಿ ಹೆಚ್ಚಿನ ಜನರಿಗೆ ಹರಡುವಂತಹ ಸಾಧ್ಯತೆ ಇದೆ. ನೀರು ಆಹಾರದ ಮೂಲಕ ಹೊಟ್ಟೆ ಪ್ರವೇಶಿಸುತ್ತೆ. ಹೊಟ್ಟೆ ಕರುಳಿನ ಕಾರ್ಯನಿರ್ವಹಣೆಗೆ ಅಡ್ಡಿಪಡಿಸುತ್ತೆ. ಹೊಟ್ಟೆಯಲ್ಲಿ ವಿಷ ಉತ್ಪಾದಿಸೋದಕ್ಕೆ ಪ್ರಾರಂಭಿಸುತ್ತೆ. ಇಡೀ ಜೀರ್ಣಾಂಗ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಅಡ್ಡಿಪಡಿಸುತ್ತೆ. ಅಂತಿಮವಾಗಿ ರೋಗವನ್ನು ಇಮ್ಮಡಿಗೊಳಿಸಿ ದಿನೇ ದಿನೇ ಆರೋಗ್ಯ ಸ್ಥಿತಿಯನ್ನು ಹದಗೆಡಿಸುತ್ತೆ. ಶಿಗೆಲ್ಲಾದ ಲಕ್ಷಣ ಏನು ತಿಳ್ಕೊಳ್ಳೋಣ. ಶಿಗೆಲ್ಲೋಸಿಸ್ನ ಮೊದಲ ಲಕ್ಷಣವೇ ಅತಿಸಾರ, ಅಂದರೆ ಬೇದಿ. ಅತಿಸಾರ ಸಾಮಾನ್ಯಕ್ಕಿಂತ ಭಿನ್ನವಾಗಿರುತ್ತೆ. ಮಲದಲ್ಲಿ ರಕ್ತ ಮತ್ತು ಲೋಳೆ ಕಂಡುಬರುತ್ತೆ. ಅತಿಸಾರದ ಜೊತೆಗೆ ಜ್ವರ, ಆಯಾಸ, ತಲೆನೋವು 1 ರಿಂದ 7 ದಿನಗಳಲ್ಲಿ ಲಕ್ಷಣ ಕಾಣಿಸ್ಕೊಳ್ಳುತ್ತೆ. ರೋಗಿಯನ್ನು ತುಂಬ ಅಸ್ವಸ್ಥಗೊಳಿಸ್ಬಿಡುತ್ತೆ. ಶಿಗಾ ಟಾಕ್ಸಿನ್ ಎಂಬ ವಿಷವನ್ನು ಬಿಡುಗಡೆ ಮಾಡುತ್ತೆ. ಮಾನವನ ದೇಹದ ರಕ್ತಕ್ಕೆ ಈ ವಿಷ ಬಿಡುಗಡೆಯಾಗುತ್ತೆ. ರೋಗಿಯಲ್ಲಿ ಹೀಗಾಗಿ ತೀವ್ರ ಆಯಾಸ ಉಂಟಾಗುತ್ತೆ. ಜೊತೆಗೆ ಮೂತ್ರಪಿಂಡದ ಕಾಯಿಲೆ ಕೂಡ ಕಾರಣ ಆಗಬಹುದು. ಸೂಕ್ಷ್ಮ ಜೀವಿಗಳು ಸಣ್ಣ ಪ್ರಮಾಣದಲ್ಲಿರ್ತವೆ, ನಿಜ. ಸಣ್ಣ ಪ್ರಮಾಣದಲ್ಲಿದ್ದರೂ ಅದು ತರುವಂತಹ ಅಪಾಯ ಇದೆಯಲ್ಲ, ಆರೋಗ್ಯ ಕೊಡುವಂತಹ ಅಪಾಯ, ಅದು ಬಹಳ ದೊಡ್ಡದು. ಕಲುಷಿತ ನೀರು ಮತ್ತು ಆಹಾರದ ಮೂಲಕ ಹರಡುವಂತಹ ಸೋಂಕಿತ ವ್ಯಕ್ತಿಯ ಮಲದ ಕಣಗಳು ನೇರವಾಗಿ ಅಥವಾ ನೊಣದ ಮೂಲಕ ಆಹಾರ ಅಥವಾ ನೀರನ್ನು ಸೇರಿದಾಗ ಅದನ್ನು ಸೇವಿಸೋ ಇತರರಿಗೂ ಕೂಡ ಈ ರೋಗ ಹರಡುತ್ತೆ. ಸ್ವಚ್ಛತೆಯ ಕೊರತೆ, ಕೈಗಳನ್ನು ಸರಿಯಾಗಿ ತೊಳೆಯದೇ ಇರೋದು, ಇದೆಲ್ಲ ಇದಕ್ಕೆ ಪ್ರಮುಖ ಕಾರಣ. ಜೊತೆಗೆ ಮಕ್ಕಳಿಗೆ ಯಾಕೆ ಹೆಚ್ಚು ಅಪಾಯ ಅಂತ ನೋಡ್ತಾ ಹೋದರೆ, 5 ವರ್ಷದೊಳಗಿನ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ. ಈ ಬ್ಯಾಕ್ಟೀರಿಯಾ ಅವರ ಮೇಲೆ ಬೇಗನೆ ದಾಳಿ ಮಾಡಿಬಿಡುತ್ತೆ. ತೀವ್ರವಾದ ರಕ್ತಭೇದಿ, ಜ್ವರದಿಂದ ಮಕ್ಕಳ ದೇಹದಲ್ಲಿ ನೀರಿನಂಶ ಬೇಗನೆ ಬತ್ತಿ ಹೋಗ್ಬಿಡುತ್ತೆ, ಡಿಹೈಡ್ರೇಷನ್ ಆಗುತ್ತೆ. ಸಕಾಲದಲ್ಲಿ ಚಿಕಿತ್ಸೆ ಸಿಗದೆ ಹೋದರೆ ಪ್ರಾಣಕ್ಕೆ ಕುತ್ತು ತರಬಹುದು. ಕೇರಳಂನಲ್ಲಾದದ್ದು ಅದೇ. 4 ವರ್ಷದ ಮಗುವನ್ನು ಬಲಿ ಪಡೆದುಬಿಟ್ಟಿದೆ. ಮುನ್ನೆಚ್ಚರಿಕಾ ಕ್ರಮ ವೆರಿ ಸಿಂಪಲ್. ಕುಡಿಯೋದಕ್ಕೆ ಕಾಯಿಸಿ ಆರಿಸಿದ ನೀರನ್ನು ಮಾತ್ರ ಬಳಸಬೇಕು. ಆಹಾರ ಸೇವಿಸೋ ಮುನ್ನ ಮತ್ತು ಶೌಚಾಲಯ ಬಳಕೆ ನಂತರ ಕೈಗಳನ್ನು ಸೋಪ್ನಿಂದ ಕನಿಷ್ಠ 20 ಸೆಕೆಂಡ್ಗಳ ಕಾಲ ತೊಳಿಬೇಕು. ರಸ್ತೆ ಬದಿ ತೆರೆದಿಟ್ಟಂತಹ ಆಹಾರ ಪದಾರ್ಥ, ಹಳಸಿದ ಆಹಾರ ಇದನ್ನು ಸೇವಿಸಬಾರದು. ಇಂತಹದ್ದನ್ನು ನಾವು ಮುನ್ನೆಚ್ಚರಿಕೆಯನ್ನು ಪಾಲಿಸಿದರೆ ಈ ಶಿಗೆಲ್ಲಾವನ್ನು ಕೂಡ ನಾವು ದೂರ ಇಡೋದಕ್ಕೆ ಸಾಧ್ಯ. ಆದರೆ ಲಕ್ಷಣಗಳು ಕಂಡು ಬಂದರೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸಬೇಕಾಗತ್ತೆ. ಎಚ್ಚರಿಕೆ ಇರಲಿ. ನಮಸ್ಕಾರ.